ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಮೈಸೂರು ಸ್ಟೈಲಲ್ಲಿ ಈ ಥರ ಮಸಾಲೆ ದೋಸೆ ಮಾಡೋಣ. ಮಸಾಲೆ ದೋಸೆ ನಾನು ತುಂಬ ವೆರೈಟಿ ತೋರಿಸಿದ್ದೀನಿ, ಬೇಕಾದರೆ ನೋಡ್ಬೋದು. ಈ ಗ್ಲಾಸಲ್ಲಿ 4 ಗ್ಲಾಸಷ್ಟು ಅಕ್ಕಿ ತಂದಿದ್ದೀನಿ ನಾನು. ರೇಷನ್ ಅಕ್ಕಿ ಆಗ್ಬೋದು, ದೋಸೆ ಅಕ್ಕಿ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಇಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ, ಹೆಸರುಬೇಳೆ ತೊಗೊಂಡಿದ್ದೀನಿ, ಇದು ತೊಗರಿಬೇಳೆ ತೊಗೊಂಡಿದ್ದೀನಿ, ಮತ್ತು ಸಾವುದಾನ ಸಬ್ಬಕ್ಕಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಅವಲಕ್ಕಿನೂ ತೊಗೊಂಡಿದ್ದೀನಿ 1/4 ಕಪ್ಪು. ಮೆಂತ್ಯಕಾಳು 1.5 ಸ್ಪೂನಷ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಈ ದೋಸೆಗೆ ಈ ಮೆಂತ್ಯಕಾಳು ಹಾಕೋದ್ರಿಂದ ಒಳ್ಳೆ ಕಲರು ಫ್ಲೇವರು ಬರುತ್ತೆ. ಇಷ್ಟು ಬೇಕಾಗುತ್ತೆ ಮಸಾಲ ದೋಸೆಗೆ. ನೋಡಿ, 4 ಲೋಟ ಅಕ್ಕಿಗೆ 3/4 ಕಪ್ಪಷ್ಟು ಉದ್ದಿನ ಕಾಳು ಹಾಕ್ತಾಯಿದ್ದೀನಿ ನಾನು. ಉದ್ದಿನಬೇಳೆ ಅಲ್ಲ, 1/4 ಕಪ್ಪಷ್ಟು ಹೆಸರು ಬೇಳೆ, 1/4 ಕಪ್ಪಷ್ಟೇ ಕಡಲೆಬೇಳೆ, 1/4 ಕಪ್ಪಷ್ಟೇ ತೊಗರಿಬೇಳೆ, 1/4 ಕಪ್ಪಷ್ಟೇ ಸಾವುದಾನ ಮತ್ತು ಮೆಂತ್ಯಕಾಳು, 1/4 ಕಪ್ಪಷ್ಟೇ ಅವಲಕ್ಕಿ. ದೋಸೆಗೆ ಮೆಜರ್ಮೆಂಟು ಕರೆಕ್ಟಾಗಿ ಹಾಕಬೇಕು, ಹಾಗಾದ್ರೇ ದೋಸೆ ಚೆನ್ನಾಗಿ ಬರೋದು. ಇದಕ್ಕೆ ನೀರು ಹಾಕ್ಕೊಂಡು ಸುಮಾರು 4ರಿಂದ 5-6 ಸಾರಿ ತೊಳ್ಕೊಬೇಕು. ಇದನ್ನು ಅಕ್ಕಿ ಚೆನ್ನಾಗಿ ತೊಳೆದಷ್ಟು ಚೆನ್ನಾಗಿ ಬರುತ್ತೆ. ಅಕ್ಕಿನ ನಾನು ಸಪ್ರೇಟಾಗಿ ತೊಳೆದ್ಕೊತಾ ಇದ್ದೀನಿ. ಈ ಬೇಳೆಕಾಳುಗಳನ್ನೆಲ್ಲ ಸಪ್ರೇಟಾಗಿ ತೊಳ್ಕೊತಾ ಇದ್ದೀನಿ. ಅಕ್ಕಿನಂತೂ 5-6 ಸಾರಿ ತೊಳಿಬೇಕು, ಚೆನ್ನಾಗಿ ತೊಳೆದಷ್ಟು ಚೆನ್ನಾಗಿ ಬರುತ್ತೆ ದೋಸೆ, ಇಡ್ಲಿ. ಈಗ ಒಂದು 5-6 ಸಾರಿ ತೊಳೆದು ಸುಮಾರು 6ರಿಂದ 7 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. 4 ಲೋಟ ಅಕ್ಕಿ ಇದೆ ಇದು. 1 kg, ಸುಮಾರು 1 kg ಅಷ್ಟು. 1 kgಗೆ ಇಷ್ಟು ಕಾಳು ಬೇಳೆಗಳನ್ನ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಒಂದು ಗ್ರೈಂಡ್ರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರನ್ ಮಾಡ್ಕೊಳ್ಳೋಣ. ಅದಕ್ಕೆ ಫಸ್ಟು ಈ ಉದ್ದಿನ ಕಾಳು ಬೇಳೆಗಳನ್ನೆಲ್ಲ ನೆನೆಸಿಟ್ಟಿದ್ನಲ್ಲ ಅವತ್ತಿಷ್ಟನ್ನು ಹಾಕ್ಕೊಂಬಿಡೋಣ. ಇದು ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಫಸ್ಟು ಲೂಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರನ್ ಮಾಡ್ಕೋಬೇಕು ಅದನ್ನು. ಕಾಳು ಬೇಳೆ ಎಲ್ಲ ಕಲ್ಲಿಗೆ ಚೆನ್ನಾಗಿ ಸಿಗುತ್ತೆ, ಪೆಟ್ಟಿಗೆ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಲೂಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ರನ್ ಮಾಡಾದಮೇಲೆ ಇದನ್ನು ಟೈಟ್ ಮಾಡ್ಕೋಬೇಕು. ಹಾಗಾದರೆ ನೈಸಾಗಿ ರುಬ್ಕೊಳ್ಳುತ್ತೆ. ನೋಡಿ, ಈಗ ಫುಲ್ ಟೈಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರುಬ್ಬಿದಾದಮೇಲೆ ಟೈಟ್ ಮಾಡಿಕೊಂಡು ಸುಮಾರು 20 ನಿಮಿಷ ಹಾಗೆ ಬಿಡಬೇಕು. ಇದನ್ನು 20 ನಿಮಿಷ ಬೇಕು ರುಬ್ಬೋಕ್ಕೆ. ನೋಡಿ, ರುಬ್ಬಿ ನೈಸಾಗಿ, ಪೂರ್ತಿ ನೈಸ್ ಆಗಿಲ್ಲ, ಇನ್ನೂ ಸ್ವಲ್ಪ ತರಿಯಾಗಿದೆ. ಈ ಟೈಮಲ್ಲೇ ಅಕ್ಕಿದು ಎಲ್ಲ ನೀರು ತೆಕ್ಕೊಂಡು ಈ ಅಕ್ಕಿನೂ ಇದಕ್ಕೆ ಹಾಕೊಂಡ್ಬಿಡೋಣ. ಉದ್ದಿನಬೇಳೆ ಫಸ್ಟ್ ಹಾಕೋದ್ರಿಂದ ತುಂಬಾ ನೈಸಾಗಿ ಆಗುತ್ತೆ. ನೈಸ್ ಆದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿಗೆ ಜಾಸ್ತಿ ನೈಸ್ ಏನು ಬೇಕಾಗಲ್ಲ. ಎರಡೂ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೆ 20 ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ. 1/4 ಗಂಟೆಯಿಂದ 20 ನಿಮಿಷ, ಸುಮಾರು ಒಂದು ಅರ್ಧ-ಮುಕ್ಕಾಲು ಗಂಟೆ ಬೇಕು ಹಿಟ್ಟು ನೈಸಾಗಿ ರುಬ್ಕೊಳ್ಳೋಕ್ಕೆ ಗ್ರೈಂಡರಲ್ಲಿ. ನೋಡಿ, ನೈಸಾಗಿದೆ. ಇದನ್ನು ತೆಕ್ಕೋತಾ ಇದ್ದೀನಿ. ನೋಡಿ, ಈ ಥರ ರಿಬ್ಬನ್ ಥರ ಬೀಳಬೇಕದು, ಹಾಗಾದ್ರೇ ಕರೆಕ್ಟು. ತುಂಬ ತೆಳು ಮಾಡ್ಕೊಂಡಿಲ್ಲ. ಇದನ್ನು ಗಟ್ಟಿಯಾಗಿ ರುಬ್ಬಿ ಓವರ್ನೈಟು ಹಾಗೆ ಇಟ್ಟಿದ್ದೀನಿ. ಬೆಳಗ್ಗೆ ನೋಡೋಣ. ನೋಡಿ, ಬೆಳಗ್ಗೆ ಹಾಕಿದ್ದೆ, ಇದು ಚೆನ್ನಾಗಿ ಉಬ್ಬು ಬಂದಿದೆ. ನೋಡಿ, ಎಷ್ಟು ಫ್ಲಫಿ ಬಂದಿದೆ, ಅದರಲ್ಲಿ ನೊರೆ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಈ ಥರ ಕಾಳು ಬೇಳೆ ಎಲ್ಲ ಬಳಸ್ಕೊಂಡು ಮಾಡೋದ್ರಿಂದ ದೋಸೆ ಒಳ್ಳೆ ಕಲರು ಬರುತ್ತೆ, ಟೇಸ್ಟು ಬರುತ್ತೆ, ಮತ್ತು ಒಳ್ಳೆ ಪ್ರೋಟೀನೂ ಸಿಗುತ್ತೆ. ಬರೀ ಅಕ್ಕಿ ಜಾಸ್ತಿ ಹಾಕಿ ಮಾಡೋದ್ರಿಂದ ಅಷ್ಟು ಪ್ರೋಟೀನ್ ಇರಲ್ಲ. ನೋಡಿ, ಎಷ್ಟು ನೊರೆಯಾಗಿ ಫ್ಲಫಿಯಾಗಿ ಉಬ್ಬಿ ಬಂದಿದೆ. ನಾನು ಇದಕ್ಕೆ ಉಪ್ಪು ಸೋಡಾ ಏನೂ ಹಾಕಿಲ್ಲ. ಈಗ ಹಾಕ್ತಾಯಿದ್ದೀನಿ 1.5 ಸ್ಪೂನಷ್ಟು ಉಪ್ಪು ಹಾಕೋತೀನಿ ನಾನಿಲ್ಲಿ. 1 ಸ್ಪೂನಷ್ಟು ಸಕ್ಕರೆ ಹಾಕೋಣ. ಸಕ್ಕರೆ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದನ್ನು ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು, ಲೈಟಾಗಿ ತಿರುಗಿಸ್ಕೊಳ್ಳಿ. ಉಪ್ಪು ಹಾಕಿ ಸಕ್ಕರೆ ಹಾಕಿ, ಸೋಡಾ ಹಾಕ್ತಾಯಿಲ್ಲ ನಾನು. ಇಲ್ಲಿ ಇದು ಹಿಟ್ಟೆ ಉಬ್ಬಿ ಚೆನ್ನಾಗಿ ಬಂದಿದೆ, ಹಾಗಾಗಿ ಸೋಡಾ ಹಾಕ್ತಾಯಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಡೋಣ. ಅಷ್ಟರಲ್ಲಿ ಪಲ್ಯ ಮಾಡ್ಕೊಳ್ಳೋಣ. ಇಲ್ಲಿ 4 ಈರುಳ್ಳಿ ತೊಗೊಂಡಿದ್ದೀನಿ, 4 ಆಲೂಗಡ್ಡೆ ತೊಗೊಂಡಿದ್ದೀನಿ, ಬೇಯಿಸಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆನ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಿಡಿಸ್ಕೊಳ್ಳೋಣ. ಸಾಸಿವೆ ಸಿಡಿದಾದಮೇಲೆ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕೊಳ್ಳೋಣ. ಉದ್ದಿನಬೇಳೆ, ಜೀರಿಗೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಸಿಡಿದು ಘಮ ಬಂದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು 5-6 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಹಚ್ಚಿರೋದು ಹಾಕಿದ್ದೀನಿ. ಈರುಳ್ಳಿನ ಉದ್ದುದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಪಲ್ಯಗೆ ಈ ಥರ ಉದ್ದುದ್ದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.
ಈರುಳ್ಳಿ ಹಾಕ್ಕೊಂಡು ಒಂದು 5-6 ಸೆಕೆಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳೋಣ. ಇದೇ ಟೈಮಲ್ಲಿ ಅರಿಶಿನ ಪುಡಿನೂ ಹಾಕ್ಕೋಬೋದು. ನಾನಿಲ್ಲಿ ಇವತ್ತು ಅರಿಶಿನ ಪುಡಿ ಬಳಸ್ತಾ ಇಲ್ಲ. ವೈಟ್ ಪಲ್ಯ ಚೆನ್ನಾಗಿರುತ್ತೆ, ಆಲೂಗಡ್ಡೆ ಪಲ್ಯ. ಉಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆನ ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಆಲೂಗಡ್ಡೆನ ಮಧ್ಯಕ್ಕೆ ಕಟ್ ಮಾಡಿ ಕುಕ್ಕರ್ಗೆ ಹಾಕಿ 2 ವಿಸಿಲ್ ಬರ್ಸ್ಕೊಂಡಿದ್ದೆ ನಾನು. ಕರೆಕ್ಟಾಗಿ ಬೆಂದಿದೆ. 1 ವಿಸಿಲ್ ಮಾಡಿದ್ರೆ ಒಳಗಡೆ ಗಟ್ಟಿಯಾಗಿರುತ್ತೆ. 2 ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಈ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಪಲ್ಯ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿ ಪಲ್ಯ ಸಿಂಪಲ್ಲಾಗಿ ರೆಡಿಯಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ರೆಡಿಯಾಗುತ್ತೆ ಆಲೂಗಡ್ಡೆ ಪಲ್ಯ. ಈಗ ಚಟ್ನಿ ನೋಡೋಣ. ಹೋಟೆಲ್ ಸ್ಟೈಲಲ್ಲಿ ಮಾಡೋಣ ಚಟ್ನಿ ಇವತ್ತು. ನೋಡಿ, 4-5 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಉಪ್ಪು, ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ. ಇಲ್ಲಿ ಯಾವುದೂ ಹುರಿದಿಲ್ಲ, ಎಲ್ಲ ಹಸಿದಿದೆ. ಫಸ್ಟು ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಳ್ಳೋಣ. ಹಸಿ ಕಾಯಿ ತುರಿ 1 ಒಪ್ಪಷ್ಟು ತೊಗೊಂಡಿದ್ದೆ ನಾನು, 1 ಬಟ್ಲಷ್ಟು. ಅದೇ ಬಟ್ಲಲ್ಲಿ 3/4 ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ 5 ಹಸಿಮೆಣ್ಸಿನ್ಕಾಯಿ, ಖಾರ ಇದೆ ಸ್ವಲ್ಪ, ಹಾಗಾಗಿ ಹಸಿಮೆಣ್ಸಿನ್ಕಾಯಿನೂ ಹುರಿದಿಲ್ಲ, ಹಾಗೆ ತೊಗೊಂಡಿದ್ದೀನಿ. ಉಪ್ಪು, ಹುಣಸೆಹಣ್ಣು ಮತ್ತು ಹುರ್ಗಡ್ಲೆ ಇಷ್ಟನ್ನು ಹಾಕ್ಕೊಂಡು 3/4 ಕಪ್ಪಷ್ಟು ಹುರ್ಗಡ್ಲೆ, 1 ಕಪ್ಪಷ್ಟು ಕಾಯಿ ತುರಿ, ಆ ಥರ ಮೆಜರ್ಮೆಂಟ್ ಮಾಡಿದ್ರೆ ಕರೆಕ್ಟಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ತುಂಬ ನೈಸ್ ಮಾಡಬಾರ್ದು, ಸ್ವಲ್ಪ ರಫ್ ಆಗಿರುವ ಹಾಗೆ ರುಬ್ಕೊಂಡ್ರೆ ಈ ಥರ ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿ ಆಯಿತು. ಈಗ ಒಂದು ಹೆಂಚು ಕಾಯಕ್ಕಿಟ್ಟಿದ್ದೆ, ಚೆನ್ನಾಗಿ ಕಾದಿದೆ. ಇದಕ್ಕೆ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಈ ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಚೆನ್ನಾಗಿ ತಿಕ್ಕಬೇಕು ಹೆಂಚಿಗೆ. ಹಾಗಾದರೆ ಕಲರ್ ಚೆನ್ನಾಗಿ ಬರುತ್ತೆ ಈ ದೋಸೆದು, ಮತ್ತು ದೋಸೆ ಅಂಟೋದಿಲ್ಲ. ಇದಕ್ಕೆ ತವಾಗೆ ಅಂಟೋದಿಲ್ಲ. ನಾನ್ ಸ್ಟಿಕ್ ತವಾದಲ್ಲೂ ಮಾಡ್ಕೋಬೋದು. ಇಲ್ಲಿ ನಾನು ಕಬ್ಬಿಣದ ಹೆಂಚು ತೊಗೊಂಡಿದ್ದೀನಿ, ಎರ್ಕದ್ದು. ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಹಾಕ್ಕೊಂಡು ಸ್ವಲ್ಪ ಮೇಲಿಂದ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ನೋಡಿ, ಒಳ್ಳೆ ಕಲರ್ ಬಂದಿದೆ. ಈ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಎಲ್ಲ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ದೋಸೆ. ಈ ಕಡೆಯಿಂದನೂ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಹಚ್ಕೊಳ್ಳೋಣ. 2 ಸೈಡಲ್ಲಿ ಬೇಯಿಸಿದ್ದಾದಮೇಲೆ ಇದನ್ನು ಮಧ್ಯಕ್ಕೆ ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಳ್ಳೋಣ. ಖಾರದ ಪುಡಿ ಅಲ್ಲ, ಇದು ಶೇಂಗಾ ಚಟ್ನಿ ಪುಡಿ, ಇದನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲ ಖಾರ ಚಟ್ನಿನೂ ಮಾಡಿ ಹಾಕ್ಬೋದು. ಇಲ್ಲಿ ನಾನು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ, ಖಾರ ಪುಡಿ ಹಾಕಿ ದೋಸೆನ ಮಡಚಿಬಿಟ್ಟು ತೆಕ್ಕೊಂಡ್ರೆ ರೆಡಿ ಆಯಿತು ನಮ್ಮದು. ಒಳ್ಳೆ ಕ್ರಿಸ್ಪಾಗಿರುತ್ತೆ ಈ ದೋಸೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಕ್ರಿಸ್ಪಿಯಾಗೂ ಬರುತ್ತೆ, ಟೇಸ್ಟಿಯಾಗೂ ಬರುತ್ತೆ. ನಾರ್ಮಲ್ ದೋಸೆಗಿಂತ ಇದು ಟೇಸ್ಟ್ ಚೇಂಜ್ ಇರುತ್ತೆ, ಟೇಸ್ಟಿಯಾಗೂ ಬರುತ್ತೆ. ಟ್ರೈ ಮಾಡಿ ನೋಡಿ.